ಜವರೇಗೌಡ ಹಾಮನಾಯಕು ಅವ್ರು ಇವರೆಲ್ಲ ಬಂದಾದ್ಮೇಲೆ ಅವರನ್ನ ಹೌದೌದು ಬ್ರಾಹ್ಮಣ ದ್ವೇಷಿ ಯಾರೋ ಒಬ್ಬ ಮಾಡಿರ್ತಾನೆ, ಅವನ್ನ ಉಗಿರಿ ಬೈರಿ ಧಿಕ್ಕರಿಸಿ, ನಾನು ಬೇಡ ಅಂತ ಹೇಳಲ್ಲ. ಈ ಬ್ರಾಹ್ಮಣರೆಲ್ಲ ನಿಮ್ಗೆ ಅನ್ಯಾಯ ಮಾಡಿಲ್ಲ. ನನಗೆ ತಿನ್ನೋದಕ್ಕೆ ಉಣ್ಣೋದಕ್ಕಿಲ್ಲ, ನನ್ನ ಕುಟುಂಬ ಸಾಕೋದಕ್ಕೆ ನಾ ಯಾರು ನನ್ನ ಹೆಂಡತಿ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ನಾ ಮಗುನೂ ಕೂಡ ನನಗೊಂದು ಬಟ್ಟೆ ಕೊಡು ಅಂತ ಕೇಳಿಲ್ಲ. ನನ್ನ ಎಲ್ಲ ಪುಸ್ತಕ ಸಂಗ್ರಹ ಮಾಡೋದು ಪ್ರಿಂಟ್ ಮಾಡೋದು, ಯಾವುದೋ ಸಂಗ್ರಹ ಪ್ರಿಂಟ್ ಮಾಡೋದು. ಏನು ಬಂತು ಭಾಗ್ಯ? ಇಷ್ಟು ನಿಮ್ಮ ಹತ್ರ ಎಪಿಸೋಡ್ ಮಾಡಿದ ಒಂದು ಎಪಿಸೋಡ್ಗೆ ಒಂದು ಪೇಪರ್ ತುಂಡನ್ನು ಮುಂದೆ ಇಟ್ಕೊಂಡು ಮಾತಾಡಿರೋ ಉದಾಹರಣೆ ಕೊಟ್ಬಿಡ್ಲಿ. ಇವರು ಇಬ್ಬರು ಯಾರೋ ಮಾತಾಡ್ತಾ ಇದ್ದಾರಲ್ಲ, ಇವ್ರುಗಳು ನೋಡ್ರಿ ಏನು ಬರ್ಕೊಂಬಂದು ಹಿಂಗೆ ಇಟ್ಕೊಂಡು ಹಿಂಗೆ ಕ್ಲಾಸಾ? ಕೂಡ್ಲಿ ಚಿದಂಬರಂ ಅವ್ರು ತಲೆ ಎತ್ತದೇ ಇದ್ದ ಹಾಗೆ ಮಾಡಿದವರು. ಬರೀ ನನ್ಗೆ ಕೂಡ್ಲಿ ಚಿದಂಬರಂ ಮಾಡಿದ್ದು ದೊಡ್ಡದಲ್ಲ, ಕೂಡ್ಲಿ ಚಿದಂಬರಮೇ ತಲೆ ಎತ್ತದೇ ಇದ್ದಂಗೆ ಮಾಡ್ಬಿಟ್ರು ಮೈಸೂರಲ್ಲಿ ಕಾವ್ಯಾಲಯದಲ್ಲಿ. ಕುವೆಂಪು ಜೊತೆಯಲ್ಲೇ ಹೇಳ್ಬೋದಾದ ಹೆಸರು ಕೂಡಲಿ ಚಿದಂಬರಂ. ಇದು ಬಹಳಷ್ಟು ಜನಕ್ಕೆ ಏನೇನೂ ಗೊತ್ತಿಲ್ಲ. ಅದಾದ್ಮೇಲೆ ಇದಾದ್ಮೇಲೆ ಹೇಳ್ಬೋದಾಗ ನಾನು ಪಟ್ಟಿಯಲ್ಲಿ ಹಾಕೊಂಡಿಲ್ಲ. ತಾಸು ಶಾಮರಾಯರು ಅಂತ ಹೇಳ್ಬೋದಾಗಿತ್ತು. ತಾಸು ಶಾಮರಾಯರು ಮೊಟ್ಟ ಮೊದಲನೆಯ ಕುವೆಂಪು ಅವರ ಆಪ್ತ ಕಾರ್ಯದರ್ಶಿ. ಅವರು ಬ್ರಾಹ್ಮಣ, ಕೂಡಲಿ ಚಿದಂಬರಂ ಬ್ರಾಹ್ಮಣ. ಕುವೆಂಪು ಬ್ರಾಹ್ಮಣ ದ್ವೇಷಿ ಆದ್ರೆ ಇವ್ರು ಯಾರು ಇರ್ತಿರ್ಲಿಲ್ಲ. ಆನಂದ ಅವರಿದ್ರು, ಅಜ್ಜಂಪುರ ಸೀತಾರಾಮ್ ಅಂತ ಕನ್ನಡದ ಮಾಸ್ತಿ ಅವರ ನಂತರ ಕಥೆಗಾರ ಯಾರೇ ಅಂದ್ರೆ ಆನಂದ ಅವರು. ನೋಡ್ರ, ನೀವೇ ಹೇಳಿದ್ಮೇಲೆ ಇಷ್ಟು ಲೋಕದಲ್ಲಿ ಇನ್ಯಾರು ಹೇಳಬೇಕು? ಅವರು ಬ್ರಾಹ್ಮಣ. ಇವರಿಬ್ಬರು ಏಕವಚನ ಸ್ನೇಹಿತರು. ಯಾರು? ಕೂಡಲಿ ಚಿದಂಬರಂ, ಆನಂದ, ಕುವೆಂಪು ಇವರೆಲ್ಲ ಏಕವಚನ ಸ್ನೇಹಿತರು. ಅವ್ರಿಗೂ ಇದ್ರು. ಅದೇನು ಆ ದರಿದ್ರ ಇವರೆಲ್ಲ ಸೇರ್ಕೊಂಬಿಟ್ಟು ಜವರೇಗೌಡ ಹಾಮನಾಯಕು ಅವ್ರು ಇವರೆಲ್ಲ ಬಂದಾದ್ಮೇಲೆ ಅವರನ್ನ ಹೌದೌದು ಬ್ರಾಹ್ಮಣ ದ್ವೇಷಿ ಯಾರೋ ಒಬ್ಬ ಮಾಡಿರ್ತಾನೆ, ಅವನ್ನ ಉಗಿರಿ ಬೈರಿ ಧಿಕ್ಕರಿಸಿ, ನಾನು ಬೇಡ ಅಂತ ಹೇಳಲ್ಲ. ಈ ಬ್ರಾಹ್ಮಣರೆಲ್ಲ ನಿಮ್ಗೆ ಅನ್ಯಾಯ ಮಾಡಿಲ್ಲ. ಇವರೆಲ್ಲ ನಿಮ್ಮ ಸೇವೆ ಮಾಡಿದ್ದಾರೆ, ನಿಮ್ಮ ಜೊತೆಲೇ ಇದ್ದಾರೆ. ಕೂಡಲಿ ಚಿದಂಬರಂ ಅವರೇ ಮೊದಲನೇ ಪ್ರಕಾಶಕರು ಕುವೆಂಪುಗೆ. ಬರೀ ಪ್ರಕಾಶಕರಲ್ಲ, ಕುವೆಂಪು ಇವರು ಕೂಡಿಯೇ ಆ ಕರ್ನಾಟಕ ಸಂಘ ಕಟ್ಟಿದ್ದು. ಶಿವಮೊಗ್ಗದ ಕರ್ನಾಟಕ ಸಂಘ ಇವರೆಲ್ಲ ಅಲ್ಲಿದ್ರು. ಕೂಡ್ಲಿ ಅವರು ಅಲ್ಲಿದ್ರು, ಚಿದಂಬರಂ ಅವರು ಅಲ್ಲಿದ್ರು. ಅವರು ಮೈಸೂರಿಗೆ ಬಂದು ಕಾವ್ಯಾಲಯ ಪ್ರಕಾಶನ ಅಂತ ಅವರು ಮಾಡಿಕೊಂಡ್ರು. ಕುವೆಂಪು ಬೆಳೆದಕ್ಕೆ ಅವರೆಲ್ಲ ಪುಸ್ತಕಗಳನ್ನು ಮೊದಲು ಮಾಡಿದ್ದಾರೆ. ಕುವೆಂಪು ಇಂದ ಕಲಿತ ಪಾಠ ಏನು ಅವ್ರಿಗೆ ಅಂದ್ರೆ, ಯಾರಿಗೆ? ಚಿದಂಬರಂ ಅವರಿಗೆ. ಇದನ್ನು ಹೇಳಬೇಕು ಲೋಕಕ್ಕೆ, ಕುವೆಂಪು ಎಲ್ರಿಗೂ ನ್ಯಾಯ ಒದಗಿಸಿದ್ದಾರೆ ಅಂತ ಅಲ್ಲ. ಏನಂದ್ರೆ ಇವರು ಇಬ್ರು ಗೆಳೆಯರ ಏಕವಚನ ಸ್ನೇಹಿತರ, ಆದರೆ ಕಾಪಿ ರೈಟನ್ನು ಅವ್ರು ಇಟ್ಕೊಳ್ಳಿಲ್ಲ. ಪುಟ್ಟಪ್ಪ ನೀನು ಇನ್ನೊಂದ್ಸಲ ಪ್ರಕಟಿಸ್ಬೇಕಾದ್ರೆ ನಾನು ಕೇಳಬೇಕು ಅಂತ ಅವ್ರು ಅನ್ಕೊಳ್ಳಿಲ್ಲ. ಇವ್ರು ಮಾಡ್ಕೊಳಕ್ ಶುರು ಮಾಡ್ಬಿಟ್ರು. ಅದು ಅವ್ರು ಹೊಡೆತ ಬೀಳ್ತು. ಅವರು ಈ ಬೇರೆ ಏನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಉದ್ಯೋಗ ನಾನು ಚಿದಂಬರಂ ಭಾಳ ಸಲ ನೋಡಿದ್ದೀನಿ, ಯಾತಕ್ಕೆ ಅಂತಲೂ ಹೇಳ್ತೀನಿ ನಿಮಗೆ ಈ ಸಂದರ್ಭದಲ್ಲಿ. ಆದರೆ ಅವ್ರು ಎಂದೂ ಕೂಡ ಇವ್ರ ಹತ್ರಕ್ಕೆ ಹೋಗಿ ಈ ಥರ ಆಯಿತು ಅಂತನೋ ಅಥವಾ ಬೇರೆ ಅವ್ರ ಹತ್ರ ಇದಲ್ಲ ವಿಷಯ, ನನಗೆ ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಒಂದು ಮಾತಾಡಿಲ್ಲ ಚಿದಂಬರಂ ಅವರು. ಅಷ್ಟು ಕುಳ್ಳಿಕಿದ್ರು, ಸ್ವಲ್ಪ ಮಟ್ಟಸವಾಗಿ ಒಳ್ಳೆ ಪೈಲ್ವಾನ್ ದಾರಾ ಸಿಂಗ್ ಥರ ಇದ್ರು ನಮ್ಮ ಚಿದಂಬರಂ ಅವರು. ಒಂದು ಕೆಟ್ಟ ಮಾತಾಡಿಲ್ಲ ಯಾರಿಗೂ. ಅನುಭವಿಸಿದ್ರು, ನೊಂದರು, ಭಾಳ ನೊಂದರು. ನಾವಿಬ್ಬರು ಸೇರ್ತಾನೆ ಮಾಡಿದ್ದು. ನಾನು ಗೊತ್ತೋ ನನಗೆ ತಿಳುವಳಿಕೆ ಇಲ್ದೇನೆ ಕೇಳ್ತೀನಿ. ರಿಷಬ್ ಶೆಟ್ಟಿರು ಆ 3 ಜನದ್ದು ಇವಾಗ ಏನಾಗಿದೆ ನೋಡಿ, ಆ ಬಗೆಯ ಇದಾಗೋಯ್ತು ಕುವೆಂಪು ಕಾಲದಲ್ಲಿ. ಗೊತ್ತಿಲ್ಲ ನನಗೆ, ಸುಮ್ಮನೆ ಸಮೀಪದ ಒಂದು ಉದಾಹರಣೆ ಕೊಟ್ಟೆ ನಿಮ್ಗಟ್ಟೆ. ಏನಾಯ್ತು 3 ಜನಕ್ಕೆ? 3 ಜನ ಇಲ್ದೇ ಇಲ್ವೇ ಇಲ್ಲ. ಟೀಮ್ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯೇ ಈ ಶೆಟ್ಟಿಗಳ ಕೈನಲ್ಲಿ ಇದೆ ಅಂತ ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಮೆರೀತಾ ಇದ್ದಂಥ ಕಾಲದಲ್ಲಿ ನೀವು ಒಬ್ರಿಗೊಬ್ರು ಹಿಂಗೆ ಮಾಡ್ಕೊಂಬಿಟ್ರೆ ಏನಾಯಿತು ಅಂತ ನನಗೆ ನೋವು, ನಿಮ್ಗಲ್ಲ. ನೀವು ಬೇರೆ ನಿಮ್ಮ ಕಾರಣ ಇರ್ಬೋದು. ಹಾಗೆ ಕರ್ನಾಟಕ ಸಂಘ ಕಟ್ಟಿದಿರಿ, ನೀವು ಶಿವಮೊಗ್ಗ ಜಿಲ್ಲೆಯವರು. ಆತ ಏನು ಮಾಡಬೇಕು, ನಂಬ್ತಾನೆ ಅವರು ದುಡ್ಡು ಹಾಕಿ ಪ್ರಕಾಶನ ಪ್ರಾರಂಭ ಮಾಡಿದ್ದು. ಆಮೇಲೆ ಏನು ಮಾಡಿದ್ರು, ಕೂಡಲಿ ಚಿದಂಬರಂ, ಅದು DVG ಆಗಲಿ KS ನರಸಿಂಹಸ್ವಾಮಿ ಆಗಲಿ ಎಲ್ಲರಿಗೂ ಕೂಡ ಅಗ್ರಿಮೆಂಟ್. ಅಲ್ಲಿಂದ ಒಂದು ಲೈನ್ ತಗೊಳಕ್ ಬಿಡಲಿಲ್ಲ ಚಿದಂಬರಂ. ಅವರು ಒಳಗಡೆನೆ ಹಠಯೋಗಿ ಆಗ್ಬಿಟ್ರು.
ಕನ್ನಡದಲ್ಲಿ ಮೊಟ್ಟ ಮೊದಲು ಅಗ್ರಿಮೆಂಟು ಕಾಪಿ ರೈಟ್ ಬಂದಿದ್ದು ಕೂಡಲಿ ಚಿದಂಬರಂ ಅವರಿಂದ. ಇದು ಕುವೆಂಪು ಕಲಿಸಿದ ಪಾಠ. ಇದು ಹೇಳಬೇಕು, ಯಾರೂ ಹೇಳಿಲ್ಲ, ಇದುವರೆಗೆ ಯಾರಿಗೂ ಗೊತ್ತೂ ಇಲ್ಲ. ಗೊತ್ತಾಯ್ತಾ? ಆದರೆ ನಾನು ಚಿದಂಬರಂ ಅವರ ಗೆಳೆಯನಾಗ್ಬಿಟ್ಟೆ. ಹೋಗೋದು ಬರೋದು ಮಾತಾಡೋದು ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಾ ಇದ್ರು ಚಿದಂಬರಂ. ಯಾಕೋ ಏನೋ ಗೊತ್ತಿಲ್ಲ. ನಾನು ಈ ಥರ ಇವರು ಕುವೆಂಪು ಮಾಡಿದ್ದೀನಿ. ಇಲ್ಲಿ ಬಿಡುಗಡೆಗೆ ಮೊದಲು ಗೊತ್ತಾಯ್ತು, ಅವ್ರ ಹತ್ರಕ್ಕೆ ಹೋದೆ. ಸ್ಕ್ರಿಪ್ಟ್ ಇಟ್ಕೊಂಡು ಸ್ಕ್ರಿಪ್ಟ್ ಹಸ್ತಪ್ರತಿಯನ್ನೇ ತಗೊಂಡು ಹೋಗಿ ಈ ಥರ ನೋಡಿ, ಒಂದು ಮಾತು, ನೀವು ಕುವೆಂಪು ಅವ್ರ ಹತ್ರ ಅನುಮತಿ ತೊಗೊಂಬರ್ಬೇಕು, ನಾನು ಪ್ರಕಟಿಸಬೇಕಾದ್ರೆ. ಸರ್, ಇದಕ್ಕೆ ಅವರು ಅನುಮತಿ ಬೇಕಿಲ್ಲ ಅಂತ ನನ್ನ ವಾದ. ಇಲ್ಲ, ನೀವು ಮಾತು ಹೇಳ್ಬಿಡಿ, ಚಿದಂಬರಂ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ. ನಾನು ಹೆಂಗೆ ಹೇಳೋದು? ನಾನು ಯಾಕೆ ಇವ್ರ ಪರ ಅಲ್ಲಿ ವಕೀಲಿ ವೃತ್ತಿ ಮಾಡಲಿ? ವಕೀಲಿ ನನಗೆ ಅದು ಇಷ್ಟ ಆಗಲಿಲ್ಲ. ಅಲ್ಲಿಂದ ನಾನು ಏನು ಮಾಡಿದೆ, ತಾಚು ಶಾಮರಾಯರು ಇತ್ತಲ್ಲ, ಅವರು ಇದ್ದರು, ಮಗ ಅವನು ಇದ್ದ, ಅವನು ಯಾರೋ ಛಾಯಾಪತಿ ಅಂತ, ಅವನು ನೋಡ್ಕೋತಾ ಇದ್ದ ಯಾವುದನ್ನು, ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ ಅಂತ ಎಲ್ಲ. ಚಿದಂಬರಂ ಒಬ್ರು ಬಿಟ್ಟು ಮೈಸೂರಿನಲ್ಲಿ ಆಗಿದ್ದವ್ರು, ಈಗಿನವರೆಲ್ಲ ನಂಗೆ ಗೊತ್ತಿಲ್ಲ ಈಗಿನವ್ರು ಹೆಂಗಿದ್ದಾರೆ ಪ್ರಕಾಶಕರು, ಅವರೆಲ್ಲರೂ ಕೂಡ ಜವರೇಗೌಡರು ಮತ್ತು ಹಾಮಾನಾಯಕರು ಛತ್ರಿನಲ್ಲಿಯೇ ಬೆಳೆದವರು. ಉಸಿರು ಕೂಡ ಅವರು, ಉಸಿರು ಕೂಡ ಹಿಂದಾಗ್ಲಿ ಮುಂದಾಗ್ಲಿ ಉಸಿರಿದೆಯಲ್ಲ, ಆ ಉಸಿರು ಬಿಡಬೇಕಾದ್ರೆ ಜವರೇಗೌಡರು ಕೇಳಬೇಕು, ಹಾಮಾನಾಯಕರನ್ನ ಕೇಳಬೇಕು ಅಂತ ಇದ್ದ ಕಾಲದಲ್ಲಿ ನಾನು ಚಿದಂಬರಂ ಆ ಥರ ಅಂದರು. ಇವ್ರು ನೋಡಿದ್ರೆ ಇವರು, ಇಲ್ಲ ಸರ್ ನೀವು ಹಾಮಾನಾಯಕರ ಕೇಳಿ ಒಂದು ಫೋನ್ ಮಾಡಿಸ್ಬಿಡಿ ಅಂತಾನೆ ಆತ ಛಾಯಾಪತಿ. ಛಾಯಾವ್ರಿಗೂ ಚೆನ್ನಾಗಿದ್ದ ನನ್ನ ಜೊತೆ. ಆಮೇಲೆ ನನಗೆ ಪುಸ್ತಕ ಕೊಡಲಿಲ್ಲ, ಅದು ಬೇರೆ ವಿಷಯ, ಬೇರೆ ಕೊಡಿ ನಾನು ಕೊಡಲ್ಲ, ನಂದೊಂದು ಮೊಂಡಾಟ, ಕೊಡಲ್ಲ, ಅದು ಮಾಡಲೇ ಇಲ್ಲ. ಆಗ ಇವೆಲ್ಲ ಬವಣೆಯನ್ನು ಮೈಸೂರಿನಲ್ಲಿ ನನಗೆ ಈ ಥರ ಆಯಿತು ಅಂದಾಗ ಡಿ ಲಿಂಗಯ್ಯ ಅವರು, ಅಷ್ಟೇ ತಾನೇ ನಾನು ಮಾಡಿಕೊಡ್ತೀನಿ, ಪುಸ್ತಕನೇ ಕೊಟ್ಬಿಟ್ರು, 1000 ಕಾಪಿನೂ ನನಗೇನೆ. ಆತನಿಗೆ ಅವ್ರ ಮೇಲೆ ಹಠ ಇತ್ತು. ಕರೆಕ್ಟ್. ಅದು ನನಗೆ ಅವಾಗ ಗೊತ್ತಿಲ್ಲ, ಯಾಕೆ ಕೊಟ್ಟರು ಅಂದರೆ ಬದುಕೋ ಹೋಗೋರೇಪ್ರಿ ಅಂದಂಗೆ. ನಾವಿಬ್ಬರು ಹಂಗಿದ್ದು. ನಾನು ಅವ್ರ ಮನೆಯಲ್ಲೇ ಬೆಳೆದವನು. ಅವ್ರು ಜಗಳ ಆಡ್ತಿದ್ದೆ ಡಿ ಲಿಂಗಯ್ಯನ ಜೊತೆ. ಜಗಳ ಏನು ಅನ್ನೋದು ಮುಂದೆ ಹೇಳ್ತೀನಿ ನಾನು. ಅಂಥ ಮನುಷ್ಯ ಆತ. ಎ.ಕೆ. ರಾಮಾನುಜಂ ಮೆಚ್ಚಿದಂತಹ ಜಾನಪದ ವಿದ್ವಾಂಸರು ಡಿ ಲಿಂಗಯ್ಯ. ವಿಶ್ವೇಶ್ವರಂ ಕಾಲೇಜ್, ವಕೀಲರ ಕಾಲೇಜ್ ಅಂತೀವಿ ನಾವು ಅದನ್ನು. ಆ ವಕೀಲರ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು. ಪ್ರಿನ್ಸಿಪಲ್ ಅಂದರೆ ಡಿ ಲಿಂಗಯ್ಯ ನೋಡಿ. ಹೌದು, ಪ್ರಿನ್ಸಿಪಾಲ್ ಅಲ್ಲ, ಪ್ರಿನ್ಸಿಪಲ್ಸ್ ಅಂದರೆ ಡಿ ಲಿಂಗಯ್ಯ. ಯಾರನ್ನೂ ಕೇರ್ ಮಾಡ್ತಿರ್ಲಿಲ್ಲ. ಅಂಥವು ನನ್ನ ಪುಸ್ತಕ ಮಾಡಿಕೊಟ್ರಲ್ಲ, ಅವ್ರಿಗೂ ನನಗೂ ಜಗಳ ಬಂದಿದ್ದು ಯಾತಕ್ಕೆ ಅನ್ನೋದು ಆಮೇಲೆ ಮುಂದೆ ಹೇಳ್ತೀನಿ. ಆಗ ನಾನು ಕೂಡ್ಲಿ ಚಿದಂಬರಂ ಅವ್ರನ್ನ ನೋಡಿದ್ದು. ತುಂಬ ದೊಡ್ಡ ಮನುಷ್ಯ. ಅವ್ರು ಹೇಳಿದ್ರು ಅಗ್ರಿಮೆಂಟಿಗೆ ಸೈನ್ ಮಾಡ್ದೇ ನಾನು ಒಪ್ಪೋದಿಲ್ಲ ರೀ. ನಾನು ಒಂದೇ ಪ್ರಶ್ನೆ ಕೇಳಿದೆ, ಸರ್ ಹಾಗಾದರೆ ಮುಂದೆ ನಾನು ಹೆಂಗೆ ಮುದ್ರಿಸ್ಕೊಳ್ಳೋದು, ನಾನು ಅದರಿಂದನೇ ಬದುಕಿರೋದು ಅಂತ. ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಈ ಥರ ನನಗೆ ಬೇರೆ ಕಡೆ ಗೊತ್ತಾಗಬೇಕು, ಹರಿಹರ ಪ್ರಿಯ ಯಾಕೆ ಪ್ರಕಾಶಕರಿಗೆ ಕೊಡೋದಿಲ್ಲ ಅಂದರೆ ಎಲ್ಲ ಕಡೆನೂ ಈ ಪ್ರಾಬ್ಲಮ್ ಇದೆ. ಮುಂದಿನ ಎಡಿಷನ್ ನಾವೇ ತರಬೇಕು, ನಮಗೆ ಕೇಳಬೇಕು, ಇತ್ಯಾದಿ ಅವ್ರ ನೀತಿ ಸರಿ ಇರ್ಬೋದು ಅವ್ರಿಗದು. ನಾನು ಯಾರಿಲ್ಲ ನೋಡಿ. ಈಗ ಕುವೆಂಪು ಒಲವು 4 ಎಡಿಷನ್ ತಂದೆ, ಇವಾಗ ನಾನೇ ತಂದಿದ್ದೀನಿ. ಕುವೆಂಪು ಪತ್ರಗಳು ನಿಮಗೂ ಕೊಟ್ಟೆ, ನೀವೇ ಅದನ್ನು ದೊಡ್ಡ ಇದನ್ನು ಮಾಡಿಕೊಟ್ರಿ ನನಗೆ, ಅದನ್ನು ನಾನೇ ತಂದಿದ್ದೀನಿ. ನನಗೆ ತಿನ್ನೋದಕ್ಕೆ ಉಣ್ಣೋದಕ್ಕಿಲ್ಲ, ನನ್ನ ಕುಟುಂಬ ಸಾಕೋದಕ್ಕೆ ನಾ ಯಾರು ನನ್ನ ಹೆಂಡತಿ ಮಕ್ಕಳು ಕೂಡ, ಮೊಮ್ಮಕ್ಕಳು ಕೂಡ, ನಾ ಮಗುನೂ ಕೂಡ ನನಗೊಂದು ಬಟ್ಟೆ ಕೊಡು ಅಂತ ಕೇಳಿಲ್ಲ. ನನ್ನ ಎಲ್ಲ ಪುಸ್ತಕ ಸಂಗ್ರಹ ಮಾಡೋದು, ಪ್ರಿಂಟ್ ಮಾಡೋದು, ಯಾವುದೋ ಸಂಗ್ರಹ ಪ್ರಿಂಟ್ ಮಾಡೋದು. ಏನು ಬಂತು ಭಾಗ್ಯ? ನಾನು ಭಾಳ ಫೆಮಿಲಿಯರ್ ಆಗಬಾರ್ದು, ಸೆಲೆಬ್ರಿಟಿ ನಾನು ಆಗಲೇಬಾರ್ದು. ಇವರೆಲ್ಲರಿಗಿಂತ ನಾನು ನಿಂತು ನೀನು ಬಂದು ಮಾತಾಡಯ್ಯ ಅಂದರೆ ಅದು ಹೇಳ್ತೀನಿ. ಹಂಪನಾಗರಾಜ ಅವರ ವಿಷಯ ಬಂದಾಗ ಯಾರೋ ಒಬ್ರು ಬರಲಿಲ್ಲ, ಹರಿಹರ ಪ್ರಿಯ ಇದ್ದಾರೆ ಕರೀರಿ ಅಂದಾಗ ನಾನು ಮಾತಾಡಿದ್ನಲ್ಲ, ಅವಾಗ ಬೇಕು ಅಂತೆ. ನೀವೇ ನೋಡಿದಾಗ ಇಷ್ಟು ನಿಮ್ಮ ಹತ್ರ ಎಪಿಸೋಡ್ ಮಾಡಿದ್ರೆ, ಒಂದು ಎಪಿಸೋಡ್ಗೆ ಒಂದು ಪೇಪರ್ ತುಂಡನ್ನು ಮುಂದೆ ಇಟ್ಕೊಂಡು ಮಾತಾಡಿರೋ ಉದಾಹರಣೆ ಕೊಟ್ಬಿಡ್ಲಿ. ಇವರು ಇಬ್ಬರು ಯಾರೋ ಮಾತಾಡ್ತಾ ಇದ್ದಾರಲ್ಲ, ಇವ್ರುಗಳು ನೋಡ್ರಿ ಏನು ಬರ್ಕೊಂಬಂದು ಹಿಂಗೆ ಹಿಡ್ಕೊಂಡು ಹಿಂಗೆ ಕ್ಲಾಸಾ? ಅರೆ ನಾನು ಮಾತಾಡ್ತಾರೆ, ಗಣಪತಿ ನನ್ನ ಮುಂದೆ ಒಬ್ಬ ಇರಬಹುದು, ಆದರೆ ಕೋಟ್ಯಾಂತರ ಜನ ಇಲ್ಲಿ ಅಭಿಮಾನಿಗಳಿದ್ದಾರೆ ಅಂತ ಮಾತಾಡ್ತಾ ಇರೋದು ನಾವು. ಗಣಪತಿ ಒಂದು ಪ್ರತಿಮೆಯಾಗಿ ನನಗೆ ಒಂದಷ್ಟೇ ಸಿಂಬಲ್ ಅಷ್ಟೇ. ನಾನು ಈ ಮೂಲಕ ಅದು ಹೋಗುತ್ತೆ, ಎಲ್ಲೋ ಹೋಗ್ಲಿ. ಇವತ್ತಲ್ಲೇ ಇರ್ಬೋದು, ನೆಕ್ಸ್ಟ್ ದಿನ ಆಯಿತು ನಾವು ಎಲ್ಲ ಮಾಡಿ ವರ್ಷಗಟ್ಟಲೆ 2 ವರ್ಷಗಳು ಆಗಿವೆ. ಆದರೆ ಇವತ್ತು ಕೂಡ ತೆಗೆದು ಏನು ಸಾರ್ ಅವತ್ತು ಈ ಥರ ಮಾತಾಡಿ ನನಗೆ ನೆನಪಿಸ್ತಾರೆ, ನಾನೇ ಇನ್ನೊಂದ್ಸಲ ಕೇಳಬೇಕು ಅನ್ನಾಗೆ. ಈ ಥರ ಇರುವಾಗ ಇಲ್ಲಿ ಕೂಡ್ಲಿ ಚಿದಂಬರಂ ಅವರು ತಲೆ ಎತ್ತದೇ ಇದ್ದ ಹಾಗೆ ಮಾಡಿದವರು. ಬರೀ ನನಗೆ ಕೂಡ್ಲಿ ಚಿದಂಬರಂ ಮಾಡಿದ್ದು ದೊಡ್ಡದಲ್ಲ, ಕೂಡ್ಲಿ ಚಿದಂಬರಮೇ ತಲೆ ಎತ್ತದೇ ಇದ್ದಂಗೆ ಮಾಡ್ಬಿಟ್ರು ಮೈಸೂರಲ್ಲಿ ಕಾವ್ಯಾಲಯದಲ್ಲಿ.
ಯಾಕಂದ್ರೆ ಡಿ ವಿ ಜಿದೆಲ್ಲ ಮಾಡಕ್ಕೆ ಶುರು ಮಾಡ್ಬಿಟ್ರು, ನರಸಿಂಹಸ್ವಾಮಿದೆಲ್ಲ ಮೈಸೂರು ಮನೆಗೆಲ್ಲ ಅವರೇ ಮಾಡಿರೋರು ಇತ್ಯಾದಿ. ಗೊತ್ತಾಯ್ತಾ? ಅವ್ರು ಹೋಗ್ಬಿಟ್ರು. ಮಗ ಒಂದಷ್ಟು ದಿನ ನೋಡ್ದ, ಆತ ನಡ್ಸೋಕ್ಕಾಗಲಿಲ್ಲ. ಗೋಡೌನ್ನಲ್ಲಿರೋ ಎಲ್ಲ ಪುಸ್ತಕನೂ ತೂಕಕ್ಕೆ ಹಾಕ್ಬಿಟ್ಟ, ಬಂಡಲ್. ಇವ್ರ ಉದ್ದೇಶವೇ ಇದು, ಇವ್ರ ಬೈಕಿಯೇ ಇದು. ನಾನು ಅಷ್ಟೇ, ನಾನು ಬರೆಯೋದು ನಿಲ್ಲಿಸ್ಬಿಟ್ರೆ ಆನಂದ ಆಗುತ್ತೆ. ಬಗ್ಗೆ ಸನ್ಮಾನ ಮಾಡ್ಬಿಡ್ತಾರೋ ಏನೋ ಕರೆದೀಗ. ಇವನು ಕುವೆಂಪು ಬಗ್ಗೆ ಬರೆಯುವುದಿಲ್ಲ ಅಂತ ಹೇಳಿದ್ದಾನೆ. ಆದ್ರಿಂದ ಕೂಡ್ಲಿ ಚಿದಂಬರಂ ಸ್ವತಃ ಲೇಖಕರು, ಅದು ಬಹಳ ಮುಖ್ಯವಾದ್ದು. ಎವರೆಸ್ಟ್ ವೀರ ಅಂತ ಹೇಳಿ ಅದನ್ನು ಅನುವಾದ ಮಾಡಿದ್ದಾರೆ ಇವರು. ಜನಾರ್ದನ ಗೂರ್ಕಾರ್ ಅಂತಿದ್ರು ಕಾದಂಬರಿಕಾರ. ಅವರೆಲ್ಲ ಸೇರಿಕೊಂಡು ಹೆಚ್ಚು ಕಡಿಮೆ ಅವರು ಯಾವ ಪ್ರಕಟಿಸಿದ್ದಾರೋ ಆ ಎಲ್ಲ ಪುಸ್ತಕವನ್ನು ಅವರು ತಿದ್ದಿದ್ದಾರೆ. ಕಣ್ಮುಚ್ಚಿ ಕೊಟ್ಬಿಟ್ರು ಅಂತ ಪ್ರಕಟಿಸಿಲ್ಲ ಅವರು, ಪ್ರತಿಯೊಂದು ಮಾಡಿದ್ದಾರೆ. ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ. ಒಂದು ಶಿಸ್ತಿನ ಸಿಪಾಯಿ ಆಗಿದ್ರು, ಅದೊಂದು ವೃತ್ತಿ ಧರ್ಮ ಅಂತ ತಿಳ್ಕೊಂಡಿದ್ರು. ಪ್ರಕಾಶನ ಅಂತಂದ್ರೆ ದಂಧೆ ಅಂತ ಅಲ್ಲ. ಇವತ್ತು ದಂಧೆ ಆಗಿದೆ, ಅವತ್ತು ಅವರು ದಂಧೆ ಅಂತ ತಿಳಿದವರಲ್ಲ. ಆದ್ದಿರಲ್ಲೇ ಒಬ್ಬರು. ಅವರಿಗೆ ನಾವು ಏನನ್ನೂ ಕೊಡಲಿಲ್ಲ, ಏನನ್ನೂ ಮಾಡಲಿಲ್ಲ, ನೆನಪೂ ಇಲ್ಲ ಇವರಿಗೆ. ಕುವೆಂಪುಗೆ ಸಮಾನವಾದ ಒಬ್ಬ ಗೆಳೆಯನ್ನ ಹಿಂಗೆ ನಾವು ಕಳ್ಕೊಂಬಿಟ್ವಲ್ಲ ಅಂತ ನನಗೆ ದುಃಖ ಇದೆ. ಅವ್ರ ಬಗ್ಗೆ ಯಾರೂ ಕೂಡ ಭಯ ಬಿಡ್ತಾ ಇಲ್ವಲ್ಲ. ಅಂದ್ರೆ ಪ್ರಕಾಶಕರು ಮುದ್ದುಕರು ಈಗ ನನ್ನ ಬಗ್ಗೆ ಇಷ್ಟು ನಾನು ಕಿತ್ತಿಗೆ ಹೋಗ್ಬಿಡ್ತಂದ್ರೆ ಗಣಪತಿ ಅಂದ್ರೆ ಯಾರು ಅಂದ್ರೆ ನಾನು ಸರ್ ಏನು ಸರ್ ಗಣಪತಿ ಯೂಟ್ಯೂಬಿಂದ ವಾಹಿನಿಯಿಂದ ಅಲ್ವಾ ಸರ್ ನೀವು ಬೆಳಕಿಗೆ ಬಂದಿದ್ದು? ಹೌದಾ? ಇಲ್ವಲ್ಲ, ಯಾರ್ಯಾರೋ ಮಾಡಿದ್ರು ಅವರು, ಅದರಲ್ಲಿ ಅವರು ಒಬ್ರು ಇರ್ಬೋದೇನೋ. ಈ ಥರ ನಾನು ಮಾತಾಡಿದ್ರೆ ಒಂದು 10 ವರ್ಷ ಆದಮೇಲೆ, ಈಗಲ್ಲ 10 ವರ್ಷದ ಈಗ ಹೇಳ್ತಾ ಇದ್ದೀನಿ ನಿಮಗೆ, ಏನಾಗಬೇಕು? ಹೌದು, ಈ ರಿಸಿಕ್ ತಗೊಂಡವರಿಗೆ ಏನಾಗಬೇಕು ಅಂಥದ್ರಲ್ಲಿ ಅರ್ಥನೇ ಇಲ್ಲ. ನಾಡು ನುಡಿ ಸಂಸ್ಕೃತಿಗೆ ದುಡಿಯೋರ ಬಗ್ಗೆ ಕಿಂಚಿತ್ತೂ ಬೆಲೆ ಇಲ್ಲ. ಅಲ್ಲಿರೋರೇ ತುಣಿತಾರೆ. ಅದಕ್ಕೆ ಇದೇ ಉದಾಹರಣೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನ್ನನ್ನು ತುಳಿದವರು ವೀರಶೈವರಲ್ಲ. ವೀರಶೈವರ ಕುರಿತು ನಾನು ಏನೂ ಮಾಡಿಲ್ಲ, ಎಲ್ಲ ಒಕ್ಕಲಿಗರೇ. ಮೈಸೂರು ಯೂನಿವರ್ಸಿಟಿನೇ. ನನಗೊಂದು ಡಾಕ್ಟ್ರೇಟ್ ಗತಿ ಇಲ್ಲ. ಎಂತೆಂಥದ್ದು ನನಗೆ ಈಗ ಬೇಕಿಲ್ಲ. ಇದು ಹೇಳಿದ ತಕ್ಷಣ ನಾಳೆ ಕೊಡ್ತೀವಿ ಅಂತ ಅಲ್ಲ. ಈಗ ನೀವು ತಗೊಂಡ್ರೆ ನಿಮ್ಗೆ ಅವಮಾನ ಅಲ್ಲ, ಹೇಳ್ಬಿಟ್ಟಿ ನಾನು ತುಟ್ಬಿಟ್ಟಿಲ್ವಾ? ಯಾಕೆ ಅಂತಂದ್ರೆ ಈಗ ಅದು ಕೊಡ್ತಾ ಇರುವ ವ್ಯಕ್ತಿಗಳನ್ನ ನೋಡ್ಬಿಟ್ರೆ ಖಂಡಿತ ಬೇಡ. ಕೋರ್ಟ್ ಹೇಳಿತ್ತಲ್ಲ. ಆದ್ರಿಂದ ಕೂಡ್ಲಿ ಚಿದಂಬರಂ ಅಂತವನ್ನ ನಾವು ನೆನಪಿನಿಂದನೂ ನಾವು ಕಳ್ಕೊಂಬಿಟ್ವಲ್ಲ ಅಂತ ಹೇಳ್ತಾರೆ. ನನ್ನ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಇನ್ನೇನು ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅವಾಗ ಯೂನಿವರ್ಸಿಟಿ ಬಂದಿತ್ತ ಕುವೆಂಪುಗೆ ಅವ್ರು ಪಬ್ಲಿಕೇಶನ್ ಮಾಡುವಾಗ? ಇಲ್ವಲ್ಲ. ಅದೇ ಆಯಿತು, ಗೆಳೆಯರು, ಜೀವದ ಗೆಳೆಯರುಗಳವರೆಲ್ಲ ಆಯಿತು ಅಂತ ನಾವು ಅನ್ಕೋಬೇಕು. ಇದ್ರು ಅನ್ನೋದನ್ನು ನಾನು ಸ್ಥಾಪಿಸ್ತಾ ಇದ್ದೀನಿ. ಈಗ ಇವರಿಬ್ಬರು ಸ್ನೇಹಿತರಾಗಿದ್ರು, ಗೆಳೆಯರಾಗಿದ್ರು, ಏಕವಚನ ಸ್ನೇಹಿತರಾಗಿದ್ರು ಅನ್ನೋದನ್ನ ನಾನು ಸಮಾಜಕ್ಕೆ ಹೇಳಬೇಕಾಗಿದೆ. ಕರೆಕ್ಟ್. ಅವ್ರು ಚಿದಂಬರಂ ನನ್ನ ಪುಸ್ತಕ ಪ್ರಕಟಿಸಲಿಲ್ಲ ಅಂತ ನನಗೇನು ಸಿಟ್ಟೇನಿಲ್ಲ. ಮೋಸಗಾರ ವಂಚಕ ಏನೂ ಇಲ್ಲ. ಕನ್ನಡದ ನಾಡಿನ ಒಂದು ಅದ್ಭುತವಾದ ನಿಷ್ಠಾವಂತ ಪ್ರಕಾಶಕರು ಅಂತ ಅನ್ನಷ್ಟೇ ನನ್ನ ಇದಷ್ಟೇ. ಇದು ಹೇಳ್ತಾ ಸಾಕು ಅಂತ ಕಾಣಿಸುತ್ತೆ ಚಿದಂಬರಂ ಅವರ ಬಗ್ಗೆ.